ಇದನ್ನ ಬಿಜೆಪಿಯವರು ಯತ್ನಾಳ್ ವರ್ಸಸ್ ವಿಜಯೇಂದ್ರ ಅಂತ ಹೇಳಿ ಕರಿಬೇಡಿ ಅಂತಾರೆ. ಹಾಗಾದ್ರೆ ಇದು ಯಾವ ರೀತಿಯ ಸಮರ? ಇಲ್ಲಿ ರೆಬಲ್ಸ್ ವರ್ಸಸ್ ಪಾರ್ಟಿ ಅಧ್ಯಕ್ಷರು ಅಂತ ಕರಿಬಹುದಾ ಇದನ್ನ, ಅಥವಾ ಕೇವಲ ವೈಯಕ್ತಿಕವಾಗಿ ಯತ್ನಾಳ್ ಅವರಿಗೆ ಹಾಗೆ ವಿಜಯೇಂದ್ರ ಅವರಿಗೆ ನಡೀತಾ ಇರುವ ಸಂಘರ್ಷ ಅಂತ ಕರೆಯೋದಾ? ಯಾಕಂದ್ರೆ ಎರಡೂ ಕಡೆಗಳಲ್ಲೂ ಕೂಡ ಬೆಂಬಲಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ನಾವು ನಿನ್ನೆಯಷ್ಟೇ ಪ್ರಶ್ನೆ ಮಾಡಿದ್ವಿ, ವಿಜಯೇಂದ್ರ ಅವರ ಪರವಾಗಿ ಶಾಸಕರು ಸಂಸದರು ಮಾತನಾಡ್ತಿಲ್ಲ ಅಂತ ಹೇಳಿ. ಇವತ್ತೊಂದು 2-3 ಜನ ಅದಕ್ಕೆ ರಿಯಾಕ್ಷನ್ ಅನ್ನ ಕೂಡ ಕೊಟ್ಟರು. ಶಿಸ್ತಿನ ಪಕ್ಷ, ಶಿಸ್ತಿನ ಮೀರಿ ಯಾರು ಕೂಡ ವರ್ತನೆ ಮಾಡೋದು ಸರಿಯಲ್ಲ ಅಂತ ಹೇಳಿ. ಮತ್ತೊಂದು ಕಡೆ ಯತ್ನಾಳ್ ಅವರಿಗೆ ಬೆಂಬಲಿಸುವವರ ಸಂಖ್ಯೆ ಕೂಡ ಹೆಚ್ಚಾಗ್ತಾ ಸಾಗ್ತಾ ಇದೆ. ಅಲ್ಲಿಗೆ ಇದು ಬಣ ಬಡಿದಾಟವೋ ಅಥವಾ ವೈಯಕ್ತಿಕವಾಗಿ ಯತ್ನಾಳ್ ಹಾಗೆ ವಿಜಯೇಂದ್ರ ಅವರ ನಡುವೆ ನಡೀತಿರುವ ಸಂಘರ್ಷವೋ, ಅಥವಾ ಪಕ್ಷದ ಒಳಗೆ ಸಿದ್ಧಾಂತಕ್ಕೆ ಬದ್ಧರಾದವರು ಹಾಗೆ ಅಡ್ಜಸ್ಟ್ಮೆಂಟ್ಗೆ ಬಗ್ಗಿ ಹೋದವರ ನಡುವೆ ನಡೀತಿರುವ ಸಂಘರ್ಷವೋ, ಹೀಗೆ ಅನೇಕ ಪ್ರಶ್ನೆಗಳಿಗೆ ಬಿಜೆಪಿ ಒಳಗಿನ ಸಂಘರ್ಷ ಕೂಡ ಕಾರಣವಾಗ್ತಾ ಇದೆ. ಎನಿವೆ, ಸದ್ಯಕ್ಕಾಗ್ತಾ ಇರುವ ಬೆಳವಣಿಗೆಗಳ ಬಗ್ಗೆ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಹೈಕಮಾಂಡ್ ಮಟ್ಟಕ್ಕೆ ತಲುಪಿದೆ ಇದೀಗ ಬಿಜೆಪಿಯ ಆಂತರಿಕ ಕಲಹ. ಈ ಸಂದರ್ಭದಲ್ಲಿ ಯತ್ನಾಳ್ ಅವರಿಗೆ ಸಿಗೋದು ಗೆಲುವ ಅಥವಾ ಸೋಲ? ಯತ್ನಾಳ್ ಅವರ ವಿರುದ್ಧವಾಗಿ ಕಠಿಣ ಕ್ರಮ ಕೈಗೊಂಡ್ರೆ ವಿಜಯೇಂದ್ರ ಅವರ ಗೆಲುವಾಗುತ್ತೆ ಅದು, ಅಥವಾ ವಿಜಯೇಂದ್ರ ಅವರನ್ನ ಬೆಂಬಲಿಸುವವರ ಗೆಲುವಾಗುತ್ತೆ. ಆದರೆ ಈ ಸದ್ಯಕ್ಕೆ ತಕ್ಷಣಕ್ಕೆ ಯತ್ನಾಳ್ ಅವರ ವಿರುದ್ಧವಾಗಿ ಉಚ್ಚಾಟನೆಯಂತಹ ಶಿಕ್ಷೆಯನ್ನ ವಿಧಿಸುವ ಕಾರ್ಯಕ್ಕೆ ಮುಂದಾಗುತ್ತಾ ಬಿಜೆಪಿ ಪಕ್ಷ? ತಮ್ಮ ಟಾರ್ಗೆಟ್ ಅಪ್ಪ ಮಗನೇ ಹೊರತು ಬೇರೆ ಏನೂ ಅಲ್ಲ ಅನ್ನೋ ಧಾಟಿಯಲ್ಲೇ ವಾದವನ್ನ ಮಂಡಿಸ್ತಿದ್ದಾರೆ. ಇನ್ಫ್ಯಾಕ್ಟ್ ಶಿಸ್ತು ಸಮಿತಿಯ ಅಧ್ಯಕ್ಷರ ಮುಂದೆ ಹೋಗಿ ಕೂತು ಕೂಡ ಇದೇ ಹೇಳ್ಬೋದು, ಮೋದಿ ಅವರು ಮಾತನಾಡಿದ್ದು ಅದೇ, ನಾನು ಮಾತನಾಡ್ತಿರೋದೇ ಅದೇ, ಮೋದಿ ಅವರು ಹೇಳ್ಕೊಟ್ಟ ಮಾರ್ಗದಲ್ಲೇ ನಾನು ನಡೀತಿದ್ದೀನಿ. ನನ್ನ ವಿರೋಧ ಇರೋದು ಪರಿವಾರವಾದ, ಕುಟುಂಬವಾದ, ಭ್ರಷ್ಟಾಚಾರ, ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್, ಸಿದ್ಧಾಂತಕ್ಕೆ ವಿರುದ್ಧವಾಗಿ ನಡ್ಕೊಳ್ಳುವ ಪಾಲಿಟಿಕ್ಸ್, ಇದರ ವಿರುದ್ಧವಾಗಿ ನಾನು ಮಾತನಾಡ್ತಾ ಇದ್ದೇನೆ. ಪಕ್ಷ ವಿರೋಧಿ ಅಲ್ಲ, ವ್ಯಕ್ತಿ ವಿರೋಧಿ, ಇದನ್ನೇ ಹೇಳ್ಬೋದು ಯತ್ನಾಳ್ ಅವರು. ಆಗ ಶಿಸ್ತು ಸಮಿತಿಯ ಅಧ್ಯಕ್ಷರು ಏನ್ ಮಾಡ್ತಾರೆ? ಕುತೂಹಲ ಇದ್ದೇ ಇದೆ. ಯತ್ನಾಳ್ ಅವರ ಉತ್ತರಕ್ಕೆ ಸೊಪ್ಪು ಹಾಕಬಹುದಾ ಹೈಕಮಾಂಡ್? ಆಗ ಕೇವಲ ಬಹಿರಂಗವಾಗಿ ಹೇಳಿಕೆ ನೀಡಬೇಡಿ, ಪಕ್ಷದ ವರ್ಚಸ್ಗೂ ಡ್ಯಾಮೇಜ್ ಆಗತ್ತೆ, ಮಾತನಾಡುವಾಗ ಸ್ವಲ್ಪ ಜಾಗರೂಕರಾಗಿರಿ ಅಂತಷ್ಟೇ ಸಂದೇಶವನ್ನ ಕೊಟ್ಟು ಕಳಿಸ್ತಾರಾ ಶಿಸ್ತು ಸಮಿತಿಯ ನಾಯಕರು? ಕಾದ್ ನೋಡ್ಬೇಕಾಗಿದೆ. ಇನ್ನು ವಿಜಯೇಂದ್ರ ಅವರು ಕೊಟ್ಟ ದೂರು ವರ್ಕೌಟ್ ಆಗುತ್ತಾ ಇಲ್ವಾ ಅನ್ನೋದು ಕೂಡ ಕುತೂಹಲ ಇದೆ. ಕೇವಲ ಈಗ ಶಿಸ್ತು ಸಮಿತಿಯ ಮುಂದೆ ಹಾಜರಾಗಿರೋದು ಮಾತ್ರ ಅಲ್ಲ, ರಾಜ್ಯ ಬಿಜೆಪಿ ಉಸ್ತುವಾರಿ 7ನೇ ತಾರೀಕು ಬರ್ತಾ ಇದ್ದಾರೆ ರಾಧಾ ಮೋಹನ್ ಅವರು. ವಿಜಯೇಂದ್ರ ಅವರೇ ನೆನ್ನೆ ಬಹಿರಂಗವಾಗಿ ಹೇಳಿದ್ದಾರೆ, ಇವತ್ತು ಬಂದಿರೋದು ತರುಣ್ ಚುಗ್ ಅವರು ಸಂಘಟನೆಯ ವಿಚಾರಕ್ಕೆ ಸಂಬಂಧಪಟ್ಟ ಚರ್ಚೆಗಷ್ಟೇ, ಇಲ್ಲಿ ನಮ್ಮ ಆಂತರಿಕ ಬೇಗುದಿಯ ಕಂಪ್ಲೇಂಟ್ ಬಗ್ಗೆ ಡಿಸ್ಕಷನ್ ಆಗೋದಿಲ್ಲ. ರಾಧಾ ಮೋಹನ್ ಅವ್ರು ಬರ್ತಾರೆ, ಆಗ ಮಾತನಾಡ್ತೀವಿ ಅಂತ ಹೇಳೋ ಮೂಲಕ ದೂರು ಕೊಡೋ ಸರಣಿ ಇನ್ನೂ ಮುಂದುವರಿಯೋ ಸಾಧ್ಯತೆ ಇದೆ ಅನ್ನೋ ಹಿಂಟ್ ಬಿಟ್ಕೊಟ್ಟಿದ್ದಾರೆ ವಿಜಯೇಂದ್ರ ಅವರು. ದೆಹಲಿ ಮಟ್ಟದಲ್ಲಿ ತಲುಪಿದೆ ಇದೀಗ ಇಬ್ಬರು ನಾಯಕರ ಅಥವಾ 2 ಬಣಗಳ ನಡುವಿನ ಸಂಘರ್ಷ. ಹೀಗಾಗಿ ದೆಹಲಿಯ ನಾಯಕರು ಯಾರಿಗೆ ಮಣೆ ಹಾಕ್ತಾರೆ ಅಥವಾ ಏನಾದರೂ ಬದಲಾವಣೆ ಮಾಡುವ ನಿರ್ಧಾರಕ್ಕೆ ಬರ್ತಾರಾ? ಈ ಬಗ್ಗೆ ಕೂಡ ಕುತೂಹಲ ಇದ್ದೇ ಇದೆ. ಬಿಜೆಪಿ ಶಿಸ್ತು ಸಮಿತಿ ಮುಂದಿನ ನಡೆ ಬಿಜೆಪಿಯ ಸದ್ಯದ ಆಂತರಿಕ ಸಂಘರ್ಷದ ನಿರ್ಣಯವನ್ನ ಯಾವ ರೀತಿಯಾಗಿ ಕೈಗೊಳ್ಳುತ್ತೆ ಅನ್ನೋ ಹಂತಕ್ಕೆ ಬಂದು ನಿಂತಿದೆ. ಬೇರೆ ತಕರಾರಿಲ್ಲ, ತಮ್ಮದು ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್, ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು, ನಮ್ಮ CM ಹೇಳಿದ್ಮೇಲೆ ಏನು ತಕರಾರೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ತಕರಾರಿಲ್ಲ, ತಮ್ಮದು ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್, ಅದಕ್ಕೆಲ್ಲ. ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಪಕ್ಕಾ ಪಾಲಿಟಿಕ್ಸ್. ನಾನು ಸ್ಮಿತಾ ರಂಗನಾಥ್. ಇಡೀ ದಿನದ ರಾಜಕೀಯ ವಿದ್ಯಮಾನಗಳನ್ನ ಮುಂದಿನ ಅರ್ಧ ಗಂಟೆಗಳ ಕಾಲ ಸಂಕ್ಷಿಪ್ತವಾಗಿ ಗಮನಿಸ್ತಾ ಹೋಗೋಣ. ಶುರು ಮಾಡೋಣ ಇವತ್ತಿನ ಪಕ್ಕಾ ಪಾಲಿಟಿಕ್ಸ್ ಅನ್ನ ರಾಜಕೀಯ ವಿದ್ಯಮಾನಗಳ ಪೈಕಿ ಅತಿ ದೊಡ್ಡ ಸುದ್ದಿಯ ಮೂಲಕ. ಕಾಂಗ್ರೆಸ್ನಲ್ಲಿ ಇದೀಗ ಸಮಾವೇಶದ ಪರ್ವ. ಸ್ವಾಭಿಮಾನಿ ಹೆಸರಲ್ಲಿ ನಡಿಬೇಕಾಗಿದ್ದ ಸಮಾವೇಶ ಇದೀಗ ಪಕ್ಷದ ಚಿಹ್ನೆ ಹಾಗೆ ಪಕ್ಷದ ಹೆಸರಲ್ಲಿ ನಡೀತಾ ಇದೆ. ಆದರೆ ಈ ಸಮಾವೇಶದಲ್ಲಿ ಯಾರ ಕೈ ಮೇಲಾಗುತ್ತೆ ಅನ್ನೋ ಕುತೂಹಲದ ನಡುವೆನೆ ಮತ್ತೊಮ್ಮೆ ಕಾಂಗ್ರೆಸ್ ಪಾಳ್ಯದಲ್ಲಿ ಮುಖ್ಯಮಂತ್ರಿ ಕುರ್ಚಿ ಮೇಲೆ ಕೂರೋರು ಯಾರು ಅನ್ನೋ ಚರ್ಚೆ ಕೂಡ ಪ್ರಾರಂಭವಾಗಿತ್ತು. ನೆನೆಮೊನೆಯಷ್ಟೇ DK ಶಿವಕುಮಾರ್ ಅವರು ರಾಷ್ಟ್ರೀಯ ಮಾಧ್ಯಮವೊಂದಕ್ಕೆ ಸಂದರ್ಶನ ನೀಡೋ ಸಂದರ್ಭದಲ್ಲಿ ಅಗ್ರಿಮೆಂಟ್ ಆಗಿದೆ ಅನ್ನೋ ಮಾಹಿತಿಯನ್ನ ಹೊರಹಾಕೋ ಮೂಲಕ ಹೊಂದಾಣಿಕೆ ಆಗಿದೆಯಾ ಅಧಿಕಾರ ಹಂಚಿಕೆಯಲ್ಲಿ ಅನ್ನೋ ಚರ್ಚೆಗೆ
ಮತ್ತೊಮ್ಮೆ ಆಸ್ಪದ ಮಾಡಿಕೊಟ್ಟಿದ್ರು. ಆದರೆ ಡಿ ಕೆ ಶಿವಕುಮಾರ್ ಅವರ ಆ ಸಂದರ್ಶನದ ಹೇಳಿಕೆಗೆ ಕೌಂಟರ್ ಕೊಟ್ಟಂಗೆ ಇವತ್ತು ಮಾತನಾಡಿದ್ದಾರೆ ಮುಖ್ಯಮಂತ್ರಿ ಸಿದ್ದರಾಮಯ್ಯ. 5 ವರ್ಷ ನಾನೇ ಸಿಎಂ ಅಂತ ಹೇಳಿ ಮತ್ತೊಮ್ಮೆ ಮಗದೊಮ್ಮೆ ವಿಶ್ವಾಸದಿಂದ ಮಾತನಾಡಿದ್ದಾರೆ ಸಿದ್ದರಾಮಯ್ಯನವರು. ಒಪ್ಪಂದ ಪಾಲಿಟಿಕ್ಸ್ಗೆ ಸಿದ್ದರಾಮಯ್ಯ ಸತತವಾಗಿ ಎಳ್ಳು ನೀರು ಬಿಡೋ ಪ್ರಯತ್ನವನ್ನ ಮಾಡ್ತಾ ಇರೋದು ಗೋಚರವಾಗ್ತಾ ಇದೆ. ಸಿದ್ದರಾಮಯ್ಯ ಹೇಳಿಕೆಗೆ ಇದೀಗ ಡಿ ಕೆ ಶಿವಕುಮಾರ್ ಏನ್ ಹೇಳ್ತಾರೆ ಅನ್ನೋದು ಉಳಿದಿರುವ ಪ್ರಶ್ನೆ. ಡಿಸಿಎಂಗೆ ನೇರ ಕೌಂಟರ್ ಕೊಟ್ಟಿದ್ದಾರೆ ಸಿದ್ದರಾಮಯ್ಯನವರು. ಮುಖ್ಯಮಂತ್ರಿಯ ಮಾತು ಅನುಮಾನಗಳು 108 ಅನ್ನೋ ರೀತಿಯಲ್ಲಿತ್ತು. ಆದರೆ ಇವತ್ತು ಮತ್ತೊಮ್ಮೆ 5 ವರ್ಷಗಳ ಕಾಲ ನಾನೇ ಸಿಎಂ ಅಂತ ಹೇಳೋ ಮೂಲಕ ಸಿದ್ದರಾಮಯ್ಯನವರು ಯಾವುದೇ ಒಪ್ಪಂದ ಇಲ್ಲ, ಯಾವುದೇ ಹೊಂದಾಣಿಕೆ ಇಲ್ಲ, 5 ವರ್ಷಗಳ ಕಾಲ ನಿರಂತರವಾಗಿ ಮುಖ್ಯಮಂತ್ರಿಯಾಗಿ ನಾನೇ ಮುಂದುವರಿಯೋದು ಅಂತ ಹೇಳಿ ಮಾತನಾಡಿದ್ದಾರೆ. ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ನಿಜ ಅಂತ ಹೇಳ್ತಾರೆ ಸರ್. ಅಧಿಕಾರಕ್ಕೆ ಬರೋಕೆ ಮುಂಚೆ ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ ಅಂತ ಡಿ ಕೆ ಶಿವಕುಮಾರ್ ಹೇಳಿದ್ದಾರೆ ಸರ್. ನೋಡಪ್ಪ, ಯಾವ ಒಪ್ಪಂದನೂ ಆಗಿಲ್ಲ. ಹೈಕಮಾಂಡ್ ಏನ್ ತೀರ್ಮಾನ ಮಾಡ್ತದೆ ಅದಂತ ನಡ್ಕೊಳ್ಳೋದು ನಾವು. ಸದ್ಯಕ್ಕಾಗಲ್ಲ. ರೀಸಫಲ್ ಯಾರು ಹೇಳಿದ್ರು? ನಾವು ಹೇಳಿದ್ದೀವ? ನಾನಲ್ವ, ನನ್ನ ಪ್ರೆರಗೇಟಿವ್ ಅಲ್ವಾ? ನಾನು ಹೇಳಿದ್ದೀನ? ನನ್ ಕೇಳ್ತಾ ಇದ್ದೀರಿ, ಇಲ್ಲ ಅಂತ ಹೇಳಿದ್ಮೇಲೆ ಮುಗಿತಲ್ಲ. ಬೇರೆ ಎಣಿಸ್ತಿ ಮ್ಯಾಟರ್. ಹಿರಿಯ ಶಾಸಕರುಗಳೇ ಒಂದಷ್ಟು ಹೇಳ್ತಾ ಇದ್ದಾರೆ, ಅಂದ್ರೆ ನಮಗೂ ಕೂಡ ಈ ಸತಿ ಸಿಗುತ್ತೆ ಸಚಿವ ಸ್ಥಾನ. ನೋಡಪ್ಪ, ಯಾರು ಹೇಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಅಲ್ಲ. ಅಂತಿಮವಾಗಿ ಹೈಕಮಾಂಡ್ನವರು ನನಗೆ ಹೇಳಿ ಸೂಚಿಸಬೇಕು, ನಾನು ಅದನ್ನ ತೀರ್ಮಾನ ತಗೋಬೇಕು. ಹೈಕಮಾಂಡ್ ಅವ್ರು ಹೇಳಿಲ್ಲ, ನಾನು ತೀರ್ಮಾನ ತಗೊಳ್ಳಲ್ಲ. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯ್ತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ ಉತ್ತರ ಕೊಟ್ಟಿದ್ದೀನಿ ನಾನು. ಒಪ್ಪಂದ ಏನಿಲ್ಲ, ಹೈಕಮಾಂಡ್ ಹೇಗೆ ಹೇಳುತ್ತೋ ಹಾಗೆ ನಡ್ಕೋತೀವಿ. ಆಯಿತು, ನಮ್ಮ ಚೀಫ್ ಮಿನಿಸ್ಟರ್ ಹೇಳಿದ್ಮೇಲೆ ಅವ್ರು ಹೇಳಿದ್ದೆ ಫೈನಲ್ಲು. ನಮ್ಮ CM ಹೇಳಿದ್ಮೇಲೆ ಏನು ತಕರಲ್ಲೇ ಇಲ್ಲ. ನಿಮ್ಮ ಸೆಮಿಫೈನಲ್ ಒಂದಿತ್ತು, ಈಗ ಫೈನಲ್ ಆಗುತ್ತೆ. ಈಗ ಅವ್ರೇನು ಹೇಳ್ತಾರೆ ನಾವು ಫೈನಲ್ಲು, CM ಏನು ಹೇಳ್ತಾರೆ ಅದು ಫೈನಲ್ಲು. ಬೇರೆ ಏನು ತಕರಾರಿಲ್ಲ ತಮ್ಮದು? ತಕರಾರಿಲ್ಲ. ನಾನು ಯಾವತ್ತೂ ಐ ಆಮ್ ಆಲ್ವೇಸ್ ಲಾಯಲ್ ಟು ದಿ ಚೇರ್, ಐ ಆಮ್ ಲಾಯಲ್ ಟು ದಿ ಪಾರ್ಟಿ. ಈಗ CM ಹೇಳಿದಾರಲ್ಲ, ನೋ ಕ್ವಶನ್, ನೋ ಡಿಸ್ಕಷನ್, ನೋ ಡಿಬೇಟ್, ನೋ ಪೇನ್. ಅದಕ್ಕೆಲ್ಲ